ಮಂಡ್ಯ ಜಿಲ್ಲೆಯ ಕರಿಘಟ್ಟ ಬೆಟ್ಟದಲ್ಲಿ ಗಿಡಮರಗಳ ರಕ್ಷಣೆಗೆ ಪರಿಸರ ಪ್ರೇಮಿ ಟ್ಯಾಂಕರ್ ಮೂಲಕ ನೀರು ಕೊಡುಗೆ ಅಭಿಯಾನದಿಂದ ಕರಿಘಟ್ಟದಲ್ಲಿ ಹಸಿರಿನಿಂದ ಗಿಡಮರಗಳು ನಳನಳಿಸ್ತಾ ಇದೆ. ಶ್ರೀರಂಗಪಟ್ಟಣದ ಪರಿಸರ ಪ್ರೇಮಿ ರಮೇಶ್ ಪರಿಸರ ಪ್ರೇಮದ ಅಭಿಯಾನದ ಮನವಿಗೆ ಸಹೃದಯದ ಸ್ಪಂದನೆ ನೀಡಿದ್ದು, ಟ್ಯಾಂಕರ್ ನೀರು ಕೊಡುಗೆಯಿಂದ ರಣಬಿಸಿಲಿನ ಬೇಸಿಗೆಯಲ್ಲೂ ಕೂಡ ಒಣಗದೆ ಗಿಡಗಳು ಹಸಿರಿನಿಂದ ಕಂಗೊಳಿಸ್ತಾ ಇದೆ. ತಮ್ಮ ಹುಟ್ಟಿದ ಹಬ್ಬ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ನೆನಪಿನ ದಿನಗಳಂದು ಇಲ್ಲಿನ ಗಿಡಮರಗಳಿಗೆ ನೀರನ್ನ ಕೊಡಿಸುವಂತೆ ಆರಂಭಿಸಿದಂತ ಅಭಿಯಾನಕ್ಕೆ ಪರಿಸರ ಪ್ರೇಮಿ ರಮೇಶ್ ಅವರ ಈ ಒಂದು ಅಭಿಯಾನಕ್ಕೆ ಜನರಿಂದ ಭಾರಿ ಸ್ಪಂದನೆ ಸಿಗ್ತಾ ಇದ್ದು, ಟ್ಯಾಂಕರ್ ನೀರು ಕೊಡುಗೆಯಾಗಿ ಬಂದಂತಹ ಟ್ಯಾಂಕರ್ ನೀರನ್ನ ಕರಿಘಟ್ಟದ ಗಿಡಮರಗಳಿಗೆ ನೀರುಣಿಸಿ ಪರಿಸರ ಪ್ರೇಮಿಯ ನಿಸ್ವಾರ್ಥ ಸೇವೆಯಿಂದ ಕರಿಘಟ್ಟದ ಗಿಡಮರಗಳು ಹಸಿರಿನಿಂದ ನಳನಳಿಸ್ತಾ ಇದೆ. ಇದುವರೆಗೂ ಕರಿಘಟ್ಟದಲ್ಲಿ ಸಾವಿರಾರು ಮರಗಳನ್ನ ನೆಟ್ಟು ಅವುಗಳಿಗೆ ನೀರುಣಿಸಿ ಪೋಷಣೆ ಮಾಡುತ್ತಿರುವಂತಹ ಪರಿಸರ ಪ್ರೇಮಿ ರಮೇಶ್ ಅವರ ಕಳಕಳಿಯ ನಿಸ್ವಾರ್ಥ ಸೇವೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಂದು 13-14 ವರ್ಷಗಳಿಂದ ನಿರಂತರವಾಗಿ ಬೆಟ್ಟದಲ್ಲಿ ಗಿಡಗಳನ್ನು ನೆಡ್ತಾ ಬರ್ತಾ ಇದ್ದೀವಿ. ಇದುವರೆಗೆ ಅಲ್ಲಿ 3,500ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೀವಿ. ಪ್ರತಿ ವರ್ಷ 250-300 ಗಿಡಗಳನ್ನು ಮಾತ್ರ ನೆಡ್ತಾ ಇದ್ದೀವಿ. ಸೊ ಈಗ 1,500-2,000 ಗಿಡಗಳು ಮರಗಳಾಗಿವೆ. ಇನ್ನು ಉಳಿದಂತಹ 1,500-2,000 ಗಿಡಗಳು ಒಂದು ಹಂತದಲ್ಲಿ ಬೆಳೀತಾ ಇವೆ. ಅವುಗಳಿಗೆ ನಿರಂತರ ಪೋಷಣೆ, ನೀರುಣಿಸುವುದು ನಡೀತಾ ಇದೆ. ಏನು ಬಿರುಬಿಸಿಲ ಬೇಸಿಗೆ ಇವತ್ತು ರಾಜ್ಯದ ಎಲ್ಲ ಕಡೆ, ದೇಶದ ಎಲ್ಲ ಕಡೆ ಆಗ್ತಿದೆಯೋ ಅದು ನಮ್ಮಲ್ಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ನಾವು ಕಳೆದ 2-3 ವರ್ಷಗಳಿಂದ ಈಚೆಗೆ ನೆಟ್ಟಿದ್ದಂತಹ ಎಲ್ಲ ಗಿಡಗಳು ಕರಿಘಟ್ಟ ಬೆಟ್ಟದಲ್ಲಿ ಬಾಡ್ತಾ ಇದೆ. ಸೊ ಹಾಗಾಗಿ ಆ ಬಾಡ್ತಿರುವಂತಹ ಗಿಡಗಳಿಗೆ ನೀರುಣಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು ಮತ್ತು ನಮ್ಮ ಶಿವಸೇನೆಯ ಮಕ್ಕಳು. ಆದರೂ ಹೊತ್ಕೊಂಡೋಗಿ ಬಾಟ್ಲಲ್ಲಿ ಉಯ್ಯುವಂಥ ನೀರು ಆನೆ ಹೊಟ್ಟೆಗೆ ಅರೆ ಮಜ್ಜಿಗೆ ಕೊಟ್ಟಂಗೆ ಆಗ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಪರಿಸರಾಸಕ್ತರನ್ನ, ಸಹೃದಯರನ್ನ ಬೇಡಿಕೊಂಡ್ವಿ, ರಿಕ್ವೆಸ್ಟ್ ಮಾಡಿದ್ವಿ. ಆ ಮನವಿಗೆ ಸ್ಪಂದಿಸಿ ಪ್ರತಿನಿತ್ಯ ಒಂದೊಂದು ಟ್ಯಾಂಕರ್ ನೀರನ್ನು ಸಾರ್ವಜನಿಕರು ಎಲ್ಲರೂ ಕುಡಿಸ್ತಾ ಇದ್ದಾರೆ. ಬಾಡಿ ಸೊರಗ್ತಿದ್ದಂಥ ನಮ್ಮ ಸಾವಿರಾರು ಗಿಡಗಳಿಗೆ ಜೀವವನ್ನು ಉಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ದಯಮಾಡಿ ಎಲ್ಲರೂ ಕರಿಘಟ್ಟ ಬೆಟ್ಟದಲ್ಲಿ ನಾವು ನೆಟ್ಟಿರುವಂಥ ಗಿಡಗಳನ್ನ ಉಳಿಸಲಿಕ್ಕೆ ಕೈ ಜೋಡಿಸಬೇಕು. ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಈ ತಾಪಮಾನವನ್ನು ತಾಳಲಾರದೆ ಅಲ್ಲಲ್ಲೇ ಬಿದ್ದು ಜೀವವನ್ನು ಕಳ್ಕೊತಾ ಇರುವಂಥ ಘಟನೆಗಳು ನಾವೆಲ್ಲ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಅಲ್ಲಲ್ಲೇ ಬೆಟ್ಟದ ತುಂಬೆಲ್ಲ ಮಣ್ಣಿನ ತಟ್ಟೆಗಳನ್ನು ಕಟ್ಟಿದ್ದೀವಿ, ಸಿರಿಧಾನ್ಯಗಳನ್ನು, ಹಣ್ಣುಗಳನ್ನು ಇಡ್ತಾ ಇದ್ದೀವಿ, ನೀರುಗಳನ್ನು ಮಣ್ಣಿನ ಮಡಿಕೆಗಳಲ್ಲಿ ತುಂಬಿಡ್ತಾ ಇದ್ದೀವಿ. ಸೊ ನೀವು ಕೂಡ ಹಾಗೆ ಮಾಡಿ ಪಕ್ಷಿಗಳನ್ನು, ಸಣ್ಣ ಪುಟ್ಟ ಪಕ್ಷಿಗಳನ್ನು, ಪಕ್ಷಿ ಸಂಕುಲವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ಕೊತಾ ಇದ್ರು, ವಿವಾಹ ವಾರ್ಷಿಕೋತ್ಸವಗಳನ್ನು ಅದ್ದೂರಿಯಾಗಿ ಆಚರಿಸ್ಕೊತಾ ಇದ್ರು. ಈ ಅದ್ದೂರಿತನವನ್ನು ಬಿಟ್ಟು ನಾವು ಪರಿಸರಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಆ ಹುಟ್ಟುಹಬ್ಬಕ್ಕೆ, ವಿವಾಹ ವಾರ್ಷಿಕೋತ್ಸವಕ್ಕೆ ಖರ್ಚು ಮಾಡ್ತಾ ಇದ್ದ 1,000, 2,000, 3,000 ರೂಗಳನ್ನು ನಾವು ನೀರುಣಿಸಲಿಕ್ಕೆ ಕೊಡ್ತೀವಿ ಅಂತ ಸಾರ್ವಜನಿಕರೆಲ್ಲ ಮುಂದೆ ಬರ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ಪ್ರಕೃತಿ ಉಳಿಸಲಿಕ್ಕೆ ಎಲ್ಲರೂ ಈ ರೀತಿಯ ಕೈ ಜೋಡಿಸಿ ನೆರವನ್ನು ನೀಡಬೇಕು ಅಂತ ಕೇಳ್ಕೊತೀವಿ. ಪರಿಸರ ರಮೇಶ್, ಶ್ರೀರಂಗಪಟ್ಟಣ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.